ऑथेंटिक न्यूज 19 में आपका स्वागत है। आइए देखते हैं आज की न्यूज। ಏನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕೋಲಗಲಭೆ ಹೇಳಬೇಕಂತೇಳಿ ಒಂದು ದುರುದ್ದೇಶ ಇಟ್ಕೊಂಡು ಒಂದು ರಾಜಕೀಯ ಒಂದು ಷಡ್ಯಂತ್ರನ ಮಾಡ್ತಿರುವಂತ ಈ ಒಂದು ಅಸರೋಣಿಯ ಏನು ಶ್ರೀ ಭವಾನಿ ಶಂಕರ ದೇವಾಲಯದಲ್ಲಿ ಅಲ್ಲಿ ಏನು ಪುಷ್ಕರಣಿ ಇತ್ತು, ಮತ್ತೊಂದಿತ್ತು, ಆದಿತ್ತಂತೇಳಿ ಸುಳ್ಳು ಏನೋ ಒಂದು ಕ್ರಿಯೇಟಿವ್ ಮಾಡ್ಕೊಂಡು ಈಗ ಒಂದು ಬಂದ್ಬಿಟ್ಟೈತಿ. ಮತ್ತು ಸೈಂಟಿಸ್ಟ್ಗಳು ಈಗ ಭಾಳ ಆಗ್ಬಿಟ್ಟಾರ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ. ಯಾಕೆ ಹೇಳ್ತೀನಿ ಮಾತಂತಂದ್ರೆ, ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅದರದೇ ಆದಂಥ ಒಂದು ಆ್ಯಕ್ಟ್ ಇದೆ. ಅಲ್ಲಿ ಏನಿದೆ ಏನಿಲ್ಲ ಅಂತೇಳಿ ಎಲ್ಲ ಆ್ಯಕ್ಟ್ ಪ್ರಕಾರನ ಎಲ್ಲ ಕಾಮಗಾರಿ ನಡೆಯುವಂಥದ್ದು ಆಗ್ತಿರ್ತಾವೆ. ಅಂಥ ಒಂದು ಇದ್ರದಾಗ ಇವರು ಒಂದು 30-40 ವರ್ಷಗಳ ಹಿಂದಿಂತರೂ ಇದ್ದಾರ. ಇಲ್ಲಿ ಪುಷ್ಕರಣಿ ಇತ್ತು ಅನ್ನುವಂಥದ್ದು ಹೇಳ್ತಾರೆ. ಈ ಪುಷ್ಕರಣಿ ಇರುವಂಥದ್ದು ಯಾವುದೇ ರೀತಿ ಇಲ್ಲ ಅನ್ನುವಂಥದ್ದು ದಾಖಲೆಗಳ ನಮ್ಮ ಮಹಾನಗರ ದಾಖಲೆಗಳು ಎಲ್ಲ ಇರ್ತಾವೆ. ಅಂಥ ಒಂದು ವಿಚಾರದಾಗ ಇವರು ಯಾಕೆ ಒಂದು ಜಾತಿ ಒಂದು ಇದು ಇಟ್ಕೊಂಡು, ಹಿಂದೆ ಮಹಾನಗರ ಪಾಲಿಕೆ ಸದಸ್ಯರು ಯಾರಿದ್ರು, BJP ಅವರು ಇದ್ರು, ಮೇಯರ್ ಯಾರಿದ್ರು, BJP ಅವರು ಇದ್ರು, ಸರ್ಕಾರ ಯಾರ್ದಿತ್ತು, BJPದೇ ಇತ್ತು, ಕೇಂದ್ರ ಸರ್ಕಾರ ಯಾರ್ದಿತ್ತು, ಅವ್ರದ್ದೇ ಇತ್ತು. ಮತ್ತು ಅವಾಗ ಯಾವಾಗೂ ಸೈಂಟಿಸ್ಟ್ ಕಂಡು ಬರಲಿಲ್ಲ, ಸೈಂಟಿಸ್ಟ್ಗಳಿಗೆ ಈಗ ಕಂಡು ಬಂದ್ಬಿಟ್ಟೈತೆ. ಹಂಗಂದ್ರೆ ಎಲ್ಲ ಕಡೆ ಅವಾಗಿನ ಪ್ರದೇಶಗಳ ನೀರಿನ ವ್ಯವಸ್ಥೆ ಅನಾನುಕೂಲಗಳು ಇರ್ತಿದ್ದಿಲ್ಲ. ಅವತ್ತಿನ ಮಟ್ಟಕ್ಕೆ ನೀರು ಒಂದು ಎಲ್ಲಿ ನಿಲ್ಲುತ್ತೆ ಅನ್ನೋಂಥದ್ದು ಅದನ್ನೇ ಹೊಂಡ ಮಾಡುವಂಥದ್ದು ಮಾಡ್ತಿದ್ರು. ಹಂಗಂದ್ರೆ ಈಗ ಎಕ್ಕೇರಿ ಗ್ರೌಂಡ್ ನೀರಿನ ಪ್ರದೇಶ ಅದು. ಹಂಗೆ ಈಗ ನಮ್ಮ ಹೊಸರು ಶ್ರೀ ಗಾಳಿದಂತೆ ಗುಡಿ ಕಡೆ IT ಪಾರ್ಕ್ ಅದು ನೀರಿನ ಪ್ರದೇಶದ. ಮತ್ತು ಆ ಕಟ್ಟಡನ ಕೊಡಿಸ್ತಿದ್ರ ಇವರು. ಈ ಕಟ್ಟಡ ಕಟ್ಟಿದಾರಲ್ಲ ಅದನ್ನ ಬೆಳೆಸಿ ಕೆರಿ ಮಾಡಿಕೊಡ್ತಾರ. ಎಲ್ಲೇನು ಜೀರ್ಣ ಉದ್ಧಾರ ಆಗಬೇಕು, ಯಾವ ರೀತಿ ಅಭಿವೃದ್ಧಿ ಆಗಬೇಕು ದೇವಾಲಯಗಳು ಅನ್ನೋದು ಚಿಂತನೆ ಇಲ್ಲ ಅವ್ರಿಗೆ. ಇಂಥವು ಇವತ್ತು ಮುಸ್ಲಿಂ ಏನು ಕಾರ್ಪೊರೇಟರ್ ಆಗಿದ್ದಾರ ಇಕ್ಬಾಲ್ ನವಲೂರ್ ಅವರು, ಆ ಒಂದು ಮುಸ್ಲಿಂ ಕಾರ್ಪೊರೇಟರ್ ಇರೋದ್ರಿಂದ ಅವ್ರಿಗೆ ತೊಂದರೆ. ಯಾಕಂದ್ರೆ ಅಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ಕಾಮಗಾರಿ ಆಗಿದ್ದಿಲ್ಲ. ಅಲ್ಲಿ ಜನಗಳ ಮುಸ್ಲಿಮ್ಗಿಂತ ಹಿಂದೂಗಳ ಬೇಡಿಕೆ ಭಾಳ ಆಗಿತ್ತು. ಇಲ್ಲಿ ರಸ್ತೆ ಆಗ್ಬೇಕ್ರಿ. ಅವಾಗ ಏನು ಹಿಂದಿನ ಸದಸ್ಯರಿದ್ರ ಅಲ್ಲಿ UGD ಮತ್ತು ಅಂಡರ್ಲೈನ್ ಕೆಲಸಗಳೆಲ್ಲ ಮಾಡಿಕೊಟ್ಟಾರ. ಓಡಾಡಕ್ಕೆ ಮೆಟ್ಲಿಂಗ್ ಇಂಥವೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋವಂಥದ್ದು ಹೇಳಿದ ಮ್ಯಾಗ ರೋಡನ್ನು ಮಾಡಿಕೊಡ್ತೇನೆ ಭರವಸೆ ಕೊಟ್ಟು ಅವರು ಕಾಡಿ ಬೇಡಿ ಅದಕ್ಕೆ ಫಂಡ್ ಅಂತಂದು ಕೆಲಸನ ಮಾಡ್ತಿದ್ದಾರೆ. ಇವತ್ತು ಬಂದು ಅದಕ್ಕೆ ಅಡೆತಡೆ ಮಾಡುವಂಥದ್ದಾದ್ರೆ ತಪ್ಪಾಗುತ್ತಿದೆ. ಇದು ಒಂದು ಜಾತ್ಯತೀತವಾಗಿ, ಒಂದು ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡ ಇವಾಗ ಆ ಅಸರೋಣಿಯಲ್ಲಿರುವಂಥ ಏನು ಆ ರೋಡ್ ಹಾಕ್ಬೇಕನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಇದೆ. ಅಲ್ಲ ಜನರಿಗೆ ಏನು ಬೇಡಿಕೆ ಆಗೈತಿ ಆ ರೀತಿ ಕೆಲಸ ಕಾಮಗಾರಿ ಆಗಬೇಕು. ಈ ಡೋಂಗಿ ಹೋರಾಟಗಾರನ ತಗೊಂಡ್ಬಂದು ಇಲ್ಲಿ ಭಾಷಣ ದೊಡ್ಡ ಮಾತಾಡಿ ನಮ್ಮ ಶಾಂತಿತೆ ಇರುವಂಥ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನು ಕೋಮಗಲಭೆ ಆಗಿ ಮತ್ತೆ ಇಲ್ಲೇ ಏನು ಉದ್ಯಮಿಗಾರರು ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ, ಇವ್ರಿಗೆಲ್ಲ ತೊಂದರೆ ಮಾಡುವಂಥದ್ದು ಇವ್ರ ಉದ್ದೇಶ ಆಗೈತಿ. ಇವ್ರ ಅಭಿವೃದ್ಧಿ ಅಂತರೂ ಸತ್ರು ತೋರ್ಸಂಗಿಲ್ಲ. ತೋರ್ಸೋದಾದ್ರೆ ಎಲ್ಲ ಮುಖಂಡರಿದ್ದಾರೆ, ಎಲ್ಲ ಪ್ರಜ್ಞಾವಂತರಿದ್ದಾರೆ. ಅಂಥವ್ರ ಜೊತೆ ಒಂದು ಸಭೆಯನ್ನ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಂತೀನಿ. ಆ ಸಭೆದಲ್ಲಿ ಕರೆದು ಒಂದು ಡೆಬೇಟ್ ಮಾಡ್ರಿ. ಇವತ್ತು ಆಗ್ತಿರೋವಂಥದ್ದು ಫ್ಲೈಓವರ್ಗಳೆಲ್ಲ ನೋಡ್ತಿದ್ರೆ ಬರ್ತಾರೆ, ಇದೇನಿದು ಮೆಟ್ರೋದು ಏನ್ರಿ ಇದು ಫ್ಲೈಓವರ್ ಅಂತ ಕೇಳ್ತಾರೆ ನಮ್ಗೆ. ಬೆಂಗಳೂರದಾಗಿಂದ ಬಂದವ್ರ ನಮ್ಗೆ ಆ ಪರಿ ಆಗಿದಾವ ಇಲ್ಲಿ ಫ್ಲೈಓವರ್. ಅಂದ್ರೆ ಹುಬ್ಬಳ್ಳಿಯ ಒಂದು ಪ್ರಸಿದ್ಧವಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದ ಹೆಸರುವಾಸಿ ಇರುವಂಥದ್ದು ಈ ಒಂದು ಧಾರವಾಡ ಜಿಲ್ಲೆ. ಇಲ್ಲಿ ಏನು ಕೊಡುಗೆ ಐತೆ ಅನ್ನೋದು ಏನು 30 ವರ್ಷಗಳಿಂದ ಇವ್ರೇನು ಅಧಿಕಾರನ ವಹಿಸ್ತಿದಾರ. ನಾ ಯಾರ ಹೆಸರು ತಗೊಳಕ್ ಬಯಸಂಗಿಲ್ಲ. ಯಾಕೆ ಬಯಸೋದಿಲ್ಲ ಅಂದ್ರೆ ಹಿಂಗೆ ಬಯಸವ್ರು ದೊಡ್ಡವರಾಗ್ಬಿಟ್ಟಾರ. ಅವ್ರು ಏನಾದ್ರು ಒಂದು ಹೆಸರನ್ನು ಉಂಟು ಮಾಡ್ತಾರೆ, ಅದಕ್ಕೆ ಏನಾದ್ರು ಸೃಷ್ಟಿ ಮಾಡ್ತಾರೆ. ಇಂಥವ್ರು ಮಾಡತ್ತಾರ ಅಂದ್ಕೊಳ್ಳೆ ಹಿಂಗೆ ಎಲ್ಲರಿಗೂ ನಮ್ಮಂಥ ಯುವಕರಿಗೆ, ನಾವು ಹಿಂದೂಗಳೇ, ನಮ್ಮಂಥ ಯುವಕರಿಗೆ ನಮ್ಗೊಂದು ಭ್ರಮೆ ಆಗ್ಬಿಟ್ಟಿತ್ತು. ಇಲ್ಪ ಇದು ಹಿಂದುತ್ವ, ಇದು ನಮ್ದು, ಇದು ನಂದು ಅಂತೇಳಿ. ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜಾತಿ ಈ ಜಾತಿ ಅಂತ ಸಂವಿಧಾನ ಮಾಡಿಲ್ಲ. ಪ್ರತಿಯೊಬ್ಬರ ಸಂವಿಧಾನರಿಗೆ ಎತ್ತಿ ಇಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಡುಗೆಯನ್ನು ಕೊಟ್ಟಾರ. ಆ ಸಂವಿಧಾನ ಪ್ರಕಾರ ಇವರೆಲ್ಲರೂ ನಡೆದ್ರೆ ಇವ್ರು ದೇಶದಾಗ ಉಳಿತಾರ. ಇಲ್ಲ ಅಂದ್ರೆ ದೇಶದಿಂದ ಹೊರಗೆ ತಾನಾಗೆ ಹೋಗ್ತಾರೆ. ಇಲ್ಲ ಅಂದ್ರೆ ನಮ್ಮಂಥ ಹಿಂದೂಗಳು ಏನು ದಲಿತರು ಅಲ್ಪಸಂಖ್ಯಾತರು ಅದಾರ, ಇದು ಯಾವ ರೀತಿ ಖಂಡನೆ ಮಾಡ್ಬೇಕನ್ನೋಂಥದಕ್ಕೆ ಅವ್ರಿಗೆ ಎದಿ ಮ್ಯಾಗ ನಿಂತು ಖಂಡನೆ ಮಾಡುವಂಥದ್ದು ಆ ದಿನಗಳು ಬರ್ತಾವ. ಇವ್ರು ಜೀರ್ಣ ಉದ್ಧಾರ ಮಾಡ್ಬೇಕನ್ನುವಂಥದ್ದು ಆತಂದ್ರೆ ದೇವಾಲಯಗಳು ಎಷ್ಟು ಮಂದಿ ಹಿಂದೂಗಳದಾರ ಇವತ್ತು ಅವ್ರನ್ನ ಉದ್ಧಾರ ಮಾಡಂತೇಳ್ರಿ. ಅವ್ರಿಗೆ ಎಷ್ಟು ಶಿಕ್ಷಣ ಕಲ್ತಿದಾರ, ಆರ್ಥಿಕವಾಗಿ ಎಷ್ಟು ತೊಂದರೆ ಇದಾರ, ಅವ್ರಿಗೆ ಇದು ಮಾಡಂತೇಳ್ರಿ. ಅದನ್ನ ಬಿಟ್ಕೊಟ್ಟು ಇವತ್ತು ದೇವಸ್ಥಾನ ಬಗ್ಗೆ
ಏನು ದೇಣಿಗೆ ಎಪ್ಸೋವಂಥದ್ದು ಎಲ್ಲ ಮಾಡ್ತಾರ. ಅದು ಪೈಸಾ ಯಾರು ಕೊಟ್ಟಿದಾರ ಅನ್ನೋಂಥದ್ದು ಬೆಳಕಿಗೆ ತೊಗೊಂಬನ್ರಿ. ಇಂಥವ್ರು ಕೊಟ್ಟಿದಾರ ದಾನಿಗಳು ಅಂತೇಳಿ ಯಾಕೆ ಹೇಳತ್ತಿಲ್ಲ? ಎಲ್ಲೆಲ್ಲೋ ದಾನಿಗಳು ಎಷ್ಟೆಷ್ಟೋ ದಾನವನ್ನು ಕೊಟ್ಟಿರುವಂಥದ್ದು ಅದನ್ನು ಮುಚ್ಚಾಕುವಂಥದ್ದು ಇಂಥದ್ರಾಗ ಹೊಂಟ್ಬಿಟ್ಟಾರ ಇವ್ರು. ದೇಶ ಬಚಾವ್ ಮಾಡ್ತಾರಂತಿವ್ರು. ಎಲ್ಲ ಯುವತಿಯರನ್ನ ಬಚಾವ್ ಮಾಡ್ತಾರಂತ. ಎಲ್ಲಿ ಬಚಾವ್ ಮಾಡ್ತಾರೆ? ವಿದ್ಯಾರ್ಥಿಗಳ ಇವತ್ತು ಪರಿಸ್ಥಿತಿ ಬಹಳ ನೋವ್ದಾಗ ಜೀವನನ ನಡ್ಸತ್ತಾರ. ಇವತ್ತು ಅಷ್ಟೆಲ್ಲ ತಂದೆ ತಾಯಿ ಶಿಕ್ಷಣನ ಕೊಟ್ರ ಅವ್ರಿಗೆ ಒಳ್ಳೆ ರೀತಿ ಶಿಕ್ಷಣದ ವ್ಯವಸ್ಥೆನ ಹದಗೆಟ್ಟು ಹೊಂಟೈತಿ. ಅಂಥದ್ದು ಜಾಗ್ರತೆ ವಹಿಸಾತಿಲ್ಲ. ಇಂದಿನ ಯುವಕರು ನಾಳಿನ ಪ್ರಜೆಗಳಂತಾರ. ಬಕೆಟ್ ಹಿಡಿಯೋದ ಕೆಲಸ ಇದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಇಂದಿನ ಯುವಕರಿಗೆ ನಾಳೆ ಪ್ರಜೆಗಳು ಮಾಡ್ಬೇಕಂದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ಅವ್ರ ಕುಟುಂಬಕ್ಕೊಂದು ಆರ್ಥಿಕವಾಗಿ ಒಂದು ಅವ್ರು ಕಲ್ತಂತ ಅವ್ರಿಗೆ ಒಳ್ಳೆ ನೌಕರಿಯನ್ನು ಕೊಡುವಂಥದ್ದು ಮಾಡ್ಬೇಕು. ಆವಾಗ ನೀವು ದೇಶ ಬಚಾವ್ ಲಡ್ಕಿ ಬಚಾವ್ ಅವು ಏನು ಡೈಲಾಗ್ ಅದಾವಲ್ಲ ಎಲ್ಲ ಸೀಮಿತ ಆಗ್ತಾವ. ಇಲ್ಲಾಂದ್ರೆ ಗಾಳಿ ಮಾತುಕತೆ ಉಳಿದೋಗ್ತಾವ. ಈಗಿನ ಬರುವಂತ ಯುವಕರು ಮೂರ್ಖರಿಲ್ಲ, ಭಾಳ ತಿಳಿವಳಿಕೆ ಅಂತ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಾಗ ಪ್ರತಿಯೊಂದು ಗಮನಿಸ್ತಾರ, ಅದನ್ನ ಶೋಷಣೆ ಮಾಡ್ತಾರ. ನೀವೇನು ಏದಾಗ ಇದು ಮಾಡಿರಲ್ಲ ಎಡಿಟಿಂಗ್, ಆ ಏದಾಗ ಹಾಕಿ ನಿಮ್ಮ ಕ್ವಶನ್ ಅಲ್ಲೇ ರಿಪ್ಲೈ ತಗೊಂಡು ಅದಕ್ಕೆ ಉತ್ತರ ಕೊಡುವಂತರು ಭಾಳ ಪ್ರಜ್ಞಾವಂತರಾದ್ರ ಯುವಕರು ಅಂತೇಳಿ ಸಂದರ್ಭದಾಗ ಹೇಳ್ತೀನಿ. ವರ್ಷ ಏನು ಆಸರ್ ಹೊಂಡಲ್ಲಿ ಜಾತ್ರೆ ಆಗ್ತಿದೆ, ಆ ಜಾತ್ರೆಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ. ತಮಗೆ ಈಗ ಜಾತ್ರೆ ಈದ್ ಮಿಲಾದ್ ಹಬ್ಬದ ಜಾತ್ರೆ ಬಗ್ಗೆ ತಾವು ಕೇಳ್ತಿದ್ರಿ. ಈಗ ಈದ್ ಮಿಲಾದ್ ಹಬ್ಬನ ನಮ್ಮ ನಾಡದಲ್ಲಿ ಇವತ್ತು ನಮ್ಮ ಊರಿನಲ್ಲಿ ಜಾತ್ರೆ ಮಾಡುವಂಥದಕ್ಕೆ ಯಾರಿಗೂ ಅಡೆತಡೆ ಇವತ್ತಿಗೂ ಎಲ್ಲೂ ಮಾಡಿಲ್ಲ. ಇವತ್ತು ಇಲ್ಲಿ ಮಾಡ್ತಿದಾರೆ ಅಂತಂದ್ರೆ ಇವ್ರ ಉದ್ದೇಶ ಏನನ್ನೋದು ಇಲ್ಲೇ ಕಾಣ್ತೈತಿ ನಿಮ್ಗೆಲ್ಲ. ಇವ್ರ ಉದ್ದೇಶ ಒಂದು ಜಾತಿಯ ಒಂದು ಕೋಲುಗಳು ಹೇಳಬೇಕು, ಒಂದು ಮುಸ್ಲಿಮ್ಸ್ ವಿರುದ್ಧ ಮಾಡಬೇಕು, ಈ ಹಬ್ಬಗಳ ತಡೆಯನ್ನು ಮಾಡ್ಬೇಕು ಅನ್ನೋದು ಅಲ್ರಿ. ಯಾವಾಗ ತಿಳುವಳಿಕೆ ಬರ್ತೈತ್ರಿ? ಶ್ರೀ ಗಣಪತಿ ಹಬ್ಬ, ಈದ್ ಮಿಲಾದ್ ಕೂಡಿ ಬರ್ತಾವ. ಅಂತ ಒಂದು ಕೂಡಿ ಬರುವಂತ ಹಬ್ಬದಾಗ ಜಾತಿ ಭೇದವ ಇಲ್ಲ. ಇವ್ರಿಗೆ ಯಾಕೆ ಬೇಕ್ರಿ ಜಾತಿ ಭೇದವ ಅನ್ನೋದು? ನಿಮ್ಮ ಮನೆ ಒಳಗಡೆ ಇಟ್ಕೋರಿ ಅದು ಜಾತಿ ಮತ್ತೊಂದು ಪೂಜೆ ಪುನಸ್ಕಾರ. ಹೊರಗೆ ಬಂದಾಗ ಇದೇ ಈಗ ಹೇಳಿದ್ನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬೊಂದು ಧರ್ಮಕ್ಕೆ ಒಂದು ರಚನೆ ಮಾಡಿ ಕೊಟ್ಟಿದ್ದಾರೆ ಸಂವಿಧಾನ. ಅವ್ರ ಹಕ್ಕನ್ನ ಪಡ್ಕೊಳಕ್ಕೆ ಅವ್ರಿಗೆ ಆ ಹಕ್ಕಿ ಸಂಬಂಧ ಏನು ಅವರು ಇಷ್ಟು ವರ್ಷನ ಹಬ್ಬನ ಮಾಡ್ತಿದಾರ. ಅದನ್ನ ಮನೆಯ ಮೂಲಕ ಅವ್ರ ಸಮಾಜದವ್ರೆಲ್ಲರೂ ಮುಸ್ಲಿಂ ಬಾಂಧವರು ಮನೆಯನ್ನ ಈ ಭಾಗದಾಗ ಶಾಸಕರಂತರು ಬಿಜೆಪಿ ಅವರು ಇದ್ದಾರೆ. ಇವನು ನಮ್ಮ ಪೂರ್ವ ಕ್ಷೇತ್ರದ ಪ್ರಸಾದಪ್ಪ ಸಾಹೇಬ್ರಿಗೆ ಅವ್ರಿಗೊಂದು ಮನೆಯನ್ನು ಮಾಡ್ಕೊಂಡು, ಹಾಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವ್ರಿಗೆ ಮನೆಯನ್ನು ಮಾಡ್ಕೊಂಡು ಆ ಪರ್ಮಿಷನ್ ತಗೊಳುವಂಥದಕ್ಕೆ ನಾವು ಕೂಡ ಅವ್ರ ಜೊತೆ ಹೋಗಿ ಬೆಂಬಲ ಕೊಟ್ಟು ಆ ಹಬ್ಬನ ಏನು ಶಾಂತಿಯುತವಾಗಿ ಅದ್ದೂರಿಯಾಗಿ ಆಚರಣೆ ಮಾಡುವಂಥ ಬೆಂಬಲನ್ನು ನಾವು ಕೂಡ ಮಾಡ್ತೀವಿ ಅನ್ನೋಂಥದ್ದು ಈ ಸಂದರ್ಭದಾಗ ಹೇಳ್ತೀವಿ. ಅತಿಕ್ರಮಣ ಮಾಡ್ಕೊಂಡಿದಾರ ಅಂತ ಹೇಳ್ತಾ ಇರೋದು, ಅದ್ರ ಬಗ್ಗೆ ತಾವೇನು ಹೇಳ್ತೀರ? ಈಗ ಮುತಾಲಿಕ್ ಅವ್ರ ಬಗ್ಗೆ ತಾವು ಹೇಳ್ತೀರಿ. ಮುತಾಲಿಕ್ ಅವರು ಯಾರಂತ ನಾ ಕೇಳ್ತೀನಿ. ಯಾಕೆ ಕೇಳ್ಬೇಕಂತಂದ್ರ ಇಂಥ ಒಂದು ಜಾತಿಗೆ ಅವಮಾನ ಮಾಡೋದಾಗ್ಲಿ, ಅವ್ಯಯಿಕ ಹೇಳಿಕೆಗಳು ಕೊಡುವಂಥದ್ದಾಗ್ಲಿ, ಅವ್ರು ಅವಾಗ ಹೇಳಿದೆ ಒಂದು ಸ್ಪೀಚಲ್ಲಿ, ಏನು ಅವರು ಬಂದಾಗ ಒಮ್ಮೊಮ್ಮೆ ಇಲ್ಲಿ ಶಾಂತಿ ಇರುವಂತ ಹುಬ್ಬಳ್ಳಿಯನ್ನ ಸುವ್ಯವಸ್ಥೆಯನ್ನ ಹದಗೆಡಿಸೋವಂಥದಕ್ಕೆ ಅವರು ಮುತಾಲಿಕ್ ಅವರು ಬಂದಾಗ ಎಲ್ಲೆಲ್ಲಿ ಹೋಗಿದಾರ ಇಂಥವೆಲ್ಲ ಆಗ್ಬಿಟ್ಟಿದಾವ. ಅದಕ್ಕೆ ಡೋಂಗಿ ಹೋರಾಟಗಾರನ, ಕ್ರೆಡಿಟ್ ಹೋರಾಟಗಾರನ ಇಲ್ಲಿ ಕರ್ಕೊಂಬಂದು ಇಲ್ಲಿ ನಾವು ಹುಬ್ಬಳ್ಳಿನ ಶಾಂತಿ ರೀತಿ ಇರುವಂಥದಕ್ಕೆ, ಒಂದು ಕೋಲೆಗಲ್ಬೆ ಆಗುವಂಥದಕ್ಕೆ ಇವರೇ ಮುಖ್ಯ ಕಾರಣ. ಇಲ್ಲಿ ಏನೋ ಒಂದು ಅನಾಹುತ ಆತಂದ್ರೆ ಈ ಪ್ರಮೋದ್ ಮುತಾಲಿಕ್ ಅಂತವ್ರು ಯಾರು ಬರ್ತಾರ ಇವರೇ ಕಾರಣ. ಯಾಕಂತಂದ್ರ ಇಲ್ಲಿ ಒಂದು ಸದಸ್ಯರೇನಿದ್ದಾರ, ಹಿರಿಯ ನಾಯಕರೇನಿದ್ದಾರ, ಇದನ್ನು ಬಹಿರಂಗವಾಗಿ ಸ್ಟ್ರೈಕ್ ಇನ್ನೊಬ್ಬರಿಗೆ ಸಾಮಾಜಿಕವಾಗಿ ಉಂಟು ಮಾಡುವಂಥದ್ದು ಆಗ್ಬಾರ್ದು. ನಿಮ್ದೇನೋ ಅಭಿಪ್ರಾಯ ಇದ್ರೆ ಒಂದು ಡೆಬೇಟ್ ಮೂಲಕ ಎಲ್ಲರನ್ನೂ ಕರೆದುಕೊಂಡು ಏನಿದೆ ಏನಿಲ್ಲ ಅಂತದ ಆ ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇವರು ಹಿಂದಿನಿಂದಾನು ಏನು ಮುಸ್ಲಿಮ್ಸ್ ಬಾಂಧವರು ಅಕ್ಯೂರಿ ಮಾಡ್ಕೊಂಬಂದಾರ, ಅದು ಮಾಡ್ಕೊಂಬಂದಿದ್ದಾರ ಅನ್ನೋಂಥದ್ದು. ನೀವು ಎಷ್ಟು ವರ್ಷ ಆಯ್ತು ನೀವು ಹುಟ್ಟಿ ನೀವು ಹೋರಾಟ ಮಾಡ್ಕೊಂಡ್ ಬಂದಿದ್ರಿ. ನೀವು ಏನೋ ಒಂದು ನೆಗೆಟಿವ್ ಮಾತಾಡಿದಾಗ ಪ್ರಚಾರ ಆಗಿರಿ, ಒಳ್ಳೇದು ಮಾಡಿದಾಗ ಒಂದ್ ದಿವಸ ಪ್ರಚಾರ ಆಗಿದ್ರ. ಇವತ್ತು ನೀವೆಲ್ಲೋ MP ಆಗಿ ಹೋಗ್ಬೇಕಾಗಿತ್ತು. ನಿಮ್ಮ ಒಳ್ಳೆ ಸೇವೆ ಇತ್ತಂದ್ರೆ ನಿಮ್ಗೆ ಮುಂದೇನು ಬೆಳೆಸುವಂಥದಕ್ಕೆ ಅವರು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿಲ್ಲ. ನಿಮ್ನ ಇಂಥದ್ರಾಗ ಉಪಯೋಗಿಸಕ್ಕೆ ಅವರು ಈ ಪಕ್ಷದಲ್ಲಿ ಇಟ್ಕೊಂಡು ನಡೆಸ್ತಿದ್ದಾರೆ. ಅದಕ್ಕೆ ನಿಮ್ಮ ಜೀವನದ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಮುಂದೆ ಆಲೋಚನೆ ಇಟ್ಕೊಂಡು ಮುನ್ನಡ್ರಿ. ನಿಮ್ಮ ಮತ ಬಾಂಧವರು ಬರೀ ಹಿಂದೂಗಳೇ ಆಗೋದಿಲ್ಲ, ಮುಸ್ಲಿಮ್ಸ್ ಅವರು ಬೇಕಾಗತ್ತೆ. ಎಲ್ಲರ ಜೊತೆ ಒಂದು ಸೌಹಾರ್ದದ ಸಂಬಂಧನ ಇಟ್ಕೊಂಡು ಅಣ್ಣ ತಮ್ಮಂದ್ರ ಬಾಂಧವ್ಯ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬಂಧುಗಳನ್ನಂತೆ ಕಂಡ ಅವ್ರ ಜೊತೆನ ಅವ್ರ ಕಷ್ಟ ಸುಖಕ್ಕೆ ತಾವು ಕೂಡ ಆಶ್ರಯ ಆದ್ರೆ ನಿಮ್ಗೊಂದು ಉನ್ನತ ಸ್ಥಾನ ಸಿಗುತ್ತೆ.
ಮುತಾಲಿಕ್ ಅವ್ರಿಗೆ ಹೇಳ್ತಾ ಇದ್ದಾರೆ ಹಿಂದೂ ಹೃದಯ ಸಮ್ರಾಟ್ ಅಂತ ಹೇಳಿ. ಇವ್ರು ಹೃದಯ ಸಮ್ರಾಟದಾರ ಅಥವಾ ಇವರು ಬಿಜೆಪಿಯ ಏಜೆಂಟ್ ಅದ? ಸರ್, ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಂತಾರ. ಹೃದಯ ಅದ್ರ ಬಗ್ಗೆ ಮಾತಾಡಕ್ ಅರ್ಹತೆನೇ ಇಲ್ಲ. ಹೃದಯ ಸಾಮ್ರಾಟ ಅಂದ್ರೆ ಏನಂತ ಹೇಳಿದ್ರೆ, ಸಾಮ್ರಾಟ್ ಅಂದ್ರ ಒಂದು ರಾಜ್ಯದ ಒಂದು ಪ್ರತಿಯೊಬ್ಬರ ಕಾಳಜಿ ವಹಿಸಂದ್ರೆ ಹೃದಯ ಸಾಮ್ರಾಟ ಅಂತಾರ ಅವ್ರಿಗೆ. ಇವರಲ್ಲಿ ಯಾವುದು ಅಂತದ್ ಕಾಣಂಗಿಲ್ಲ. ಸುಮ್ಮನೆ ಇವ್ರು ಒಂದು ಏಜೆಂಟ್ ಇದ್ದಂಗೆ. ಆವಾಗಲೇ ಹೇಳಿದೆಲ್ಲ, ಪೇಡ್ ಹೋರಾಟಗಾರ ಇವರೆಲ್ಲ. ಏನಾದ್ರೂ ಪೇಡ್ ಮಾಡಿದಾಗ ಹೋರಾಟ ಮಾಡಕ್ ಬರ್ತಾರ. ಇವರಿಂದ ಎಷ್ಟು ಮಂದಿಗೆ ಭವಿಷ್ಯದಾಗ ಒಳ್ಳೇದಾಗಿತ್ತು ಅನ್ನೋಂಥದ್ದು ಪ್ರತ್ಯಕ್ಷವಾಗಿ ಇಡ್ಲಿ. ಇಂಥವ್ರ ಜೀವನಕ್ಕೆ, ಇಂಥ ಯುವಕರಿಗೆ ಭವಿಷ್ಯಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದೀನಿ ನಾವು ಹೋರಾಟ ಮಾಡಿ ಅನ್ನೋಂಥದ್ದು ತೋರಿಸ್ಲಿ. ಅವಾಗ ನೋಡೋಣಂತ ಇವರು ಎಷ್ಟರ ಮಟ್ಟಿಗೆ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಾರ ಅನ್ನೋಂಥದ್ದು.